ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನನ್ನ ಗಂಡ 6 ಗಂಟೆಯಿಂದ ಮನೆಯಿಂದ ಆಚೆ ಹಾಕೈತೆ ಫ್ರೆಂಡ್ಸ್. ಯಾಕೆ 6 ಗಂಟೆಗೆ ಆಚೆ ಬಂದೆ, ಬಾಗಿಲು ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟೈತೆ. ಊರ್ಬಿಟ್ಟು ಆದ್ರೂ ಹೋಗ್ಬಿಟ್ಟೈತಾ. ಖುಷಿ ಪಡೋಣ ಅಂತ ಫೋನ್ ಮಾಡಿದ್ರೆ ಬೋಟಿ ತರಕ್ಕೆ ಹೋಗಿದ್ದೀನಿ ಅಂತಿದೆ. ಬೆಳಗ್ಗೆ ಟೈಮ್ ಬಂದು 8 ಗಂಟೆ ಆಯ್ತು ಫ್ರೆಂಡ್ಸ್. 2 ಅವರಿಂದ ಆಚೆ ಕೂತಿದ್ದೀನಿ. ಪಕ್ಕದೂರ್ಗೆ ಹೋಗೈತೆ ನಾನು ಬೋಟಿ ತಿನ್ಬೇಕು ಅಂದ್ಬಿಟ್ಟು. ಬೆಳಗ್ಗೆ ಶ್ರಾವಣ ಮಾಸದಲ್ಲ ಅದು ನಾನು ನಾನ್ ವೆಜ್ ಬಿಟ್ಟಿರೋ ಟೈಮಲ್ಲಿ. ಶತ್ರುಗಳು ಎಲ್ಲೂ ಇರಲ್ಲ ಫ್ರೆಂಡ್ಸ್. ಗಂಡನ ವೇಷ ಹಾಕೊಂಡು ನಮ್ಮ ಮುಂದೆನೆ ಸುತ್ತಾ ಇರ್ತಾರೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅದಕ್ಕೆ ನಾನು ಈ ಚಳಿನಲ್ಲಿ ಒದ್ದಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾಗಿಲು ಹಾಕೊಂಡು ಹೋಗ್ಬಿಟ್ಟೈತೆ. ಕೇಳಿದ್ರೆ ಮರ್ತು ಬಿಟ್ಟೆ. ನನ್ನೇ ಮರ್ತು ಬಿಡ್ತಂತೆ. ನನ್ನ ಮನೇಲಿ ಇದ್ದೀನಿ ಅನ್ನೋದೇ ಮರ್ತು ಬಿಡ್ತಂತೆ. ಬಾಗಿಲು ಹಾಕೊಂಡು ಹೋಯ್ತಂತೆ. ಸದ್ಯ ಇವರಿಬ್ಬರಾದ್ರೂ ಅವರಲ್ಲ, ನನಗೋಸ್ಕರ ಖುಷಿ ಪಡಬೇಕು. ಹುಲ್ಮೇಯ್ತವ್ರೆ. ಇವನ್ ಟಾಮನ್ ನೋಡ್ಬಿಟ್ಟು ಅವನು ಹುಲ್ಮೇಯೋದು. ಬಾಗಿಲು ತೆಗ್ಬಿಟ್ಟು ಹೋಗಿದ್ರೆ ನಾನು ಮಸಾಲೆ ಆದ್ರೂ ರೆಡಿ ಮಾಡ್ಕೊತಾ ಇದ್ದೆ ತಾನೆ ಫ್ರೆಂಡ್ಸ್. ಎಂತ ಗಂಡ ಇವಾಗ ನನಗೆ. ನನ್ನಲ್ಲಿರೋ ಕಾಳಿ ಆಚೆ ಬರ್ತಾರೆ ಇವಾಗ. ಇದು ಹಬ್ಬ ಮುಗ್ದ ತಕ್ಷಣ ತಿಂತಾ ಇದ್ದೀರಾ ಅನ್ಕೋಬೇಡ್ರಿ ಫ್ರೆಂಡ್ಸ್. ಹಬ್ಬ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಆದಮೇಲೆ ಆಮೇಲೆ ಮಾಡ್ಕೊಡ್ತಾರೆ ಶಿವಣ್ಣನಿಗೆ. ಬರ ಬಂಡ್ರಲ್ಲ, ಶಿವ ಬಂತು. ಬಂಡ್ರ ಗ್ರಾಚಾರ ಬಿಡ್ಸೋಣ. ಬೆಳಗ್ಗೆ ಬಿಸಿನೀರು ಕಾಯಿಸೋದಿರ್ಲಿ. ಬಾಗಿಲು ಯಾಕಪ್ಪಿ? ನಾನೇನ್ ಬೇಕು ಅಂತ ಮಾಡದ್ನ ಏನೋ ಆಗೋಯ್ತಪ್ಪ. ಈಗ ಬೋಟಿ ಬೇಯಿಸಕ್ಕೆ ಅಲ್ಲ ಕ್ಲೀನ್ ಮಾಡಕ್ಕೆ ಬಿಸಿನೀರು ಇಟ್ಟಿದ್ದೀನಿ ಫ್ರೆಂಡ್ಸ್. ಒಂದ್ ಕಡೆ ಅನ್ನ ಇಟ್ಟಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ರಾತ್ರಿ ಅದು ನನ್ನ ಫೇವ್ರೆಟ್ ಗೊಟ್ಕಾರ. ಬೋಟಿ ಎಲ್ಲ ವೇಸ್ಟ್ ಫ್ರೆಂಡ್ಸ್. ಇದು ಮುಂದೆ ಬೋಟಿ ತಂದಿರೋ ಖುಷಿಗೆ ಹೆಂಡ್ತಿನೇ ಮನೆಯಿಂದ ಆಚೆ ಹಾಕ್ಬಿಟ್ಟು ಹೋಗಿದ್ಯಲ್ಲಪ್ಪಿ. ಇದು 2ನೇ ಸಲ ಫ್ರೆಂಡ್ಸ್ ನಾವು ತರ್ತಾ ಇರೋದು. ಇದು ಕ್ಲೀನ್ ಮಾಡ್ಕೊಳಕ್ ಕಷ್ಟ ಅಂದ್ಬಿಟ್ಟು ತರ್ತಾ ಇರ್ಲಿಲ್ಲ. ನನ್ನ ಗಂಡ ಏನೋ ಅಪರೂಪಕ್ಕೆ ಆಸೆ ಪಟ್ಟು ತಂದೈತೆ. ಹೆಂಡತಿ ತಿನ್ನಲ್ಲ ಅನ್ನೋ ಖುಷಿಗೆ ಆಸೆ ಪಟ್ಟು ತಂದೈತೆ. ಅದು ಬೆಡ್ಶೀಟ್ ತರ ಐತಲ್ಲ, ಅದು ಮಾತ್ರ ಬಿಸಿನೀರ ಹಚ್ಬೇಕಾಗಿರೋದಪ್ಪಿ. ಏನಂದೆ ಇನ್ನೊಂದ್ಸಲ ಹೇಳು. ಬೆಡ್ಶೀಟ್ ತರ ಐತಲ್ಲ, ಅದು ಮಾತ್ರ ಬಿಸಿನೀರ ಹಚ್ಬೇಕಾಗಿರೋದಪ್ಪಿ. ನಾವು ಇರೋ ಬರೋದೆಲ್ಲ ಅವೆಲ್ಲ ಹಚ್ಬಿಟ್ಟಿದ್ವಿ ಹೋದ್ಸಲ, ಗೊತ್ತಿಲ್ದಿರಾ. ನಾನ್ ವೆಜ್ ತಿಂದೇ ಇರೋ ಫ್ರೆಂಡ್ಸು, ಸಾರಿ ಫಾರ್ ಡಿಸ್ಟರ್ಬೆನ್ಸು. ಅಪ್ಪಿ ನೆಲದ್ಮೇಲೆಲ್ಲ ಸುರಿಸ್ಬೇಡಪ್ಪಿ. ಅಯ್ಯಯ್ಯ, ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟು ಹೋಯ್ತು ಅನ್ನೋ ಬೇಜಾರ್ಗಿಂತ ಬೋಟಿ ತಂದಿರೋ ಬೇಜಾರೇ ಜಾಸ್ತಿ ಆಗೈತೆ. ಯಾಕಿಲ್ಲ ಬಿಡು. ಆಮೇಲೆ ಅದಕ್ಕೆ ಹೊಟ್ಟೆ ಕಿಚ್ಚು ಬರ್ತೀಯಾ, ಹಂಗಿಂಗೆ ಅಂತೀಯ. ಇವಾಗ ಇದನ್ನೆಲ್ಲ ಎಷ್ಟು ನೀಟಾಗಿ ರೆಡಿ ಮಾಡ್ತಾ ಇದೀಯಾ ಕಟ್ ಮಾಡೋಕ್ಕೆ. ಅದೇ ಥರ ತರಕಾರಿ ಯಾಕೆ ಕಟ್ ಮಾಡ್ಕೊಡಲ್ಲ ಡೈಲಿ? ಸರಿಯಾಗಿದೆಯಾ? ಬಿಸಿನೀರು ಕಾಯ್ತೈತಿರು. ಸುಣ್ಣ ಇಲ್ಲ, ಅದು ಹೆಂಗೆ ಕ್ಲೀನ್ ಮಾಡಿಯೋ ಗೊತ್ತಾಗ್ತಾ ಇಲ್ಲ. ನೋಡು, ಮಟನ್ ಮಾರೋ ಥರ ಕಾಣಿಸ್ತೈತೆ. ಎಲ್ಲ ಸೆಟಪ್ ಮಾಡ್ಕೋತೈತೆ. ಕೆಜಿ 100 ರೂಪಾಯಿ. ಇದು ಬೆಡ್ಶೀಟ್ ತರ ಇರೋದು ಮಾತ್ರ ಬಿಸಿನೀರ್ಗೆ ಹಾಕ್ಬೇಕಂತಪ್ಪಿ. ನಾವು ಹೋದ್ಸಲ ಎಲ್ಲ ಹಚ್ಬಿಟ್ಟಿದ್ವಿ. ಅದ್ರಲ್ಲಿ ಮಾತ್ರ ಕಲ್ಲಿರೋದಂತೆ, ಬೇರೆದ್ರಲ್ಲಿ ಎಲ್ಲೂ ಕಲ್ಲಿರಲ್ಲಂತೆ. ನಾನೇನು ಮುಟ್ಟಲಾರೆ, ನನಗೂ ಇದಕ್ಕೆ ಸಂಬಂಧ ಇಲ್ಲ. ಏನು ಬೇಕು ಹೇಳಿ ಇವಾಗ? ನೀನು ಅದಕ್ಕೆ ಇದು ಕೈಯಲ್ಲಿ ಏನೇನು ಮುಟ್ಟಕ್ಕೆ ಹೋಗ್ಬೇಡ. ಟೇಬಲ್ ಎಲ್ಲ ಮುಟ್ಬೇಡ. ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ನಾನು ಅದೆಲ್ಲ ಎತ್ತಿ ಇಳಿಸಿ. ಸ್ಪೆಷಲ್ ತಿನ್ಬಿಡ್ತೀಯ ಇವತ್ತು. ನಾನು ಕಿಟ್ಟಿದ್ದೇನೋ ಫ್ರೆಂಡ್ಸ್. ದರಿದ್ರ ಬೆಳಗ್ಗೆ ಹೊಟ್ಟೆ ಹಸಿತೈತೆ. ಬೆಳಗ್ಗೆ ಎಲ್ಲ 8:30 ಆಗ್ತಾ ಬಂತು ಈಗ. ಆ ಚಾಕು ಮುಚ್ಚು ಎಲ್ಲ ನೀಟಾಗಿ ನೀನೇ ತೊಳೆದಿಕ್ಬಿಟ್ಟು ಹೋಗ್ಬೇಕಪ್ಪಿ. ಏನ್ ತಮಾಷೆ ಹೀಗಾಡ್ತಾ ಇದೀಯಾ? ಇಲ್ಲ ಏನಪ್ಪಿ ಸ್ಮೈಲ್ ಕೊಡ್ತಾ ಇದೆ? ಅದೆಲ್ಲ ನಿಮ್ದೇ ಇವತ್ತು. ನಾನ್ ವೆಜ್ ತಿಂದೇ ಇರೋ ಫ್ರೆಂಡ್ಸು ಪ್ಲೀಸ್ ಸ್ಕಿಪ್ ಮಾಡಿ ಈ ವಿಡಿಯೋನ. ಮಟನ್ ಚಿಕನ್ಗೇನೆ ನೀವು ವಿಡಿಯೋನ ಅದಲ್ಲಿ ಹಾಕ್ಬೇಡಿ ಅಂತಿದ್ರಲ್ಲ. ಇನ್ನು ಇದು ಅದಕ್ಕಿಂತ ಭಯಂಕರವಾಗೈತೆ. ಹಂಗಾಗಿ ಪ್ಲೀಸ್ ಸ್ಕಿಪ್ ದ ವಿಡಿಯೋ. ಮಾಮೂಲಿ ದಿನ ಆಗಿದ್ದಿದ್ರೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ನಾನು ಮಸಾಲೆ ರೆಡಿ ಮಾಡ್ತಾ ಇದ್ದೆ. ಇದು ಮಾಮೂಲಿ ದಿನ ಅಲ್ಲ. ಅದಕ್ಕಾಗಿ ನಾನು ಅನ್ನ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ನಿಧಾನಕ್ಕೆ ಶಿವಾಗಿ ಮಾಡ್ಕೊಡ್ತೀನಿ. ಏನು ಮಾಡ್ಬೇಕಪ್ಪ ಅವಷ್ಟು? ನಾನು ಏನು ರೆಸಿಪಿ ಮಾಡಬೇಕು ಅದರಲ್ಲಿ? ಬೋಟಿ ಬಿರಿಯಾನಿ, ಬೋಟಿ ಚಿಕನ್ ಚಾಪ್ಸು. ನನಗೆ ಟೊಮೊಟೊ ಗೊಜ್ಜು ಮಾಡಬೇಕು ಅನಿಸ್ತಿದೆ. ನಾನು ಗೊಜ್ಜು ಮಾಡೋಣ ಅಂತ ಯೋಚನೆ ಮಾಡಿ, ಸ್ವಲ್ಪ ಗೊಜ್ಜು ಮಾಡಿಬಿಟ್ಟು ಸ್ವಲ್ಪ ಸಾರು ಮಾಡ್ಕೊಡೋಣ ಶಿವಾಗಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಕಡಲೆಕಾಳು ಬಟಾಣಿ ನೆನೆಸ್ಬೇಕಾನಪ್ಪಿ? ಬೇಡ ಫ್ರೆಂಡ್ಸ್, ಯಾಕಂದರೆ ಅದಕ್ಕೆ ಆಲೂಗಡ್ಡೆ, ಬದನೆಕಾಯಿ, ಬಳೆಕಾಯಿ ಐತೆ. ಇನ್ನು ಆಲೂಗಡ್ಡೆ, ಬದನೆಕಾಯಿ, ಬೀನ್ಸು ಎಲ್ಲ ಹಾಕಿ ಮಾಡಿದ್ರೇ ಅದು ಗೊಜ್ಜು ಕಂಪ್ಲೀಟ್ ಆಗೋದು. ನಾವು ತರಕಾರಿ ತರಿಸ್ತಾ ಇಲ್ಲ ಫ್ರೆಂಡ್ಸ್ ಇನ್ನೂ. ಯಾಕಂದರೆ ಅದು ಸರ್ಪ್ರೈಸ್ ಅಂಡ್ ಸಸ್ಪೆನ್ಸ್ ಫ್ರೆಂಡ್ಸ್. ವೇಟ್ ಅಂಡ್ ಸಿ ಫ್ರೆಂಡ್ಸ್. ಮಟನ್ ಶಾಪ್ ಮುಸ್ತಫಾ ಥರ ಕಾಣಿಸ್ತಿದೆ. ಇದೆ ನೀನಲ್ಲಿ ಮಟನ್ ಶಾಪ್ ಹಾಕುವ ಎಲ್ಲ ಲಕ್ಷಣಗಳು ಇದೆ. ನೆನಪಿಟ್ಕೊಳ್ಳಿ, ಇದನ್ನ ಇವತ್ತು ಹೇಳಿದ್ದೀನಿ. ಎಷ್ಟು ಕೆಜಿ ಐತೆಪ್ಪು? 2.5 ಕೆಜಿ ತಿಂದಿಯಪ್ಪಿ. ಹೌದು, ಎಷ್ಟು ಪ್ರೈಸು? ರೇಟು
900 ರೂಪಾಯಿ ನನಗೊಂದು ಒಳ್ಳೆ ಸೀರೆ ಬರ್ತಿತ್ತು, ಎಷ್ಟು ವರ್ಷ ಹಾಕೋಬೋದಾಗಿತ್ತು. ನಾನು ತಿನ್ಬೇಕು ಅಂದಾಗ ಮಾತ್ರ ತಿನ್ಬಾರ್ದು ಫ್ರೆಂಡ್ಸ್, ನಾನ್ ವೆಜ್. ಶಿವ ತಿನ್ಬೇಕು ಅನ್ಸಿದ್ರೆ ಮಾತ್ರ ಇರೋ ಗಂಟೆ ತಿಂತಾ ಇರಬೇಕು. ಬೋಟಿ ಲೈಫಲ್ಲಿ ಇಲ್ಲಿ ಬಂದಾಗಿಂದ ಒಂದೇ ದಿನ ತಿಂದಿದ್ ಬಿಡು ನಾವು ತಂದು. ಇದು 2ನೇ ಸಲ ಅಷ್ಟೇ ಫ್ರೆಂಡ್ಸ್ ಮಾಡ್ತಾ ಇರೋದು. ಅದೇ ಕ್ಲೀನಿಂಗ್ ಪ್ರಾಸೆಸ್ ಜಾಸ್ತಿ ಅಂದ್ಬಿಟ್ಟು ಅಷ್ಟೇ ನನ್ನ ತಲೆ ಕೆಡ್ತೈತೆ ಬೇಡ ಅನ್ನೋದು. ಇಲ್ಲಲ್ಲ ಫ್ರೆಂಡ್ಸ್, ಶಿವ ಊರಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾರೆ ಫ್ರೆಂಡ್ಸ್, ನೆರ್ವಿ ಅದು ಇದು ಮಾಡ್ತಾರಲ್ಲ, ಅಲ್ಲಿ ತಿಂದಿರೋ ಟೇಸ್ಟ್ ನನ್ನ ಲೈಫಲ್ಲಿ ಎಲ್ಲೂ ತಿಂದಿಲ್ಲ. ಆ ರೇಂಜಿಗೆ ಮಾಡ್ತಾರೆ. ಬೋಟಿ ಗೊಜ್ಜು ಸಖತ್ ಮಾಡ್ತಾರೆ ಅವ್ರ ಕಡೆ. ಈಗ ಕೊತ್ತ ಕುದಿಯೋ ನೀರು ರೆಡಿಯಾಗಿದೆ. ಹಾಕಪ್ಪಿ ಅದರೊಳಗೆ. ಇದು ಇರ್ತೈತಲ್ಲ ಫ್ರೆಂಡ್ಸ್, ಇದು ಬೆಡ್ಶೀಟ್ ಥರ, ಇದನ್ನು ಮಾತ್ರ ಹಾಕಬೇಕು. ಅವಣ್ಣ ಆಲ್ರೆಡಿ ತುಂಬ ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ನೀವು ಬರೀ ಬಿಸಿನೀರಲ್ಲಿ ಹಾಕ್ಬಿಟ್ಟು ಅರ್ಧಬಿಟ್ಟು ಕ್ಲೀನ್ ಮಾಡ್ಕೊಳ್ರಿ, ಸುಣ್ಣ ಏನು ಹಾಕಕ್ಕೆ ಹೋಗ್ಬೇಡ್ರಿ, ಅಷ್ಟು ಡೀಪ್ ಕ್ಲೀನಿಂಗ್ ಏನು ಇಳಿಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳೋನೆ. ಹೇಳವ್ರೆ. ಅವ್ನು ಶೇಕಾಗಿ ನೋಡ್ತಾನೆ. ಏನಿದು ಹೊಸ ಪಾರ್ಟ್ಸು? ಹಾಂ, ಬಿಸಿನೀರಿಗೆ ಅದ್ಬಿಟ್ಟು ಎತ್ಬಿಟ್ಟು ಬರಿಬೇಕಪ್ಪಿ. ಅಲ್ಲಿ ಗಂಟೆ ನೆನಿತಾ ಇರಲಿ, ಯಾಕಪ್ಪಿ ನೀಟಾಗಿ ಕ್ಲೀನ್ ಆಗ್ತಾ ಇರ್ತೈತೆ. ನಾವೆಂತ ರಾಕ್ಷಸರು ಫ್ರೆಂಡ್ಸ್, ಒಂದು ಪ್ರಾಣಿಯಲ್ಲಿ ಬಲಿಯಾಗಿ ಕಟ್ಟಾಗ್ತೈತೆ, ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದೀವಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ಅದಕ್ಕೆ ಮನುಷ್ಯನ ರಾಕ್ಷಸರು ಅನ್ನೋದು. ಇವನು ನನ್ನ ಜೊತೆ ಸೇರ್ಕೊಂಡವನೆ. ನೋಡ್ಬಾರ್ದು ಕಣ್ಲ ಪ್ರಾಣಿ ಹಿಂಸೆ. ಇವ್ರೇನಾದ್ರೂ ತಿನ್ಕೊಳ್ಳಿ ಫ್ರೆಂಡ್ಸ್, ನಾನು ಮಾತ್ರ ಪ್ಯೂರ್ ವೆಜಿಟೇರಿಯನ್. ಚಟ್ನಿ ಅನ್ನ ತಿಂತೀನಿ. ನನಗೆ ಸಿಕ್ಕಾಪಟ್ಟೆ ಹಸುವಾಗ್ತಿದೆ ಫ್ರೆಂಡ್ಸ್, ಅದಕ್ಕೆ ನಾನು ಚಟ್ನಿ ಅನ್ನ ತಿಂತಾ ಇದ್ದೀನಿ. ಇದ್ರ ಮೇಲೆ ಮೊಸರನ್ನ ತಿಂತೀನಿ. ಇದು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಈಗ ಹಿಂಗೆ ಉಜ್ಜಿದ್ರೆ ಬತ್ತಾಯ್ತೆ ಫ್ರೆಂಡ್ಸ್. ಮತ್ತು ಅದನ್ನು ಅಷ್ಟೇ, ಇದು ಬೋಟಿ ಐತಲ್ಲ, ಅದನ್ನು ಬಿಸಿನೀರಲ್ಲಿ ಕಿವುಚಿ ತೊಳ್ಕೊಬೇಕು ಫ್ರೆಂಡ್ಸ್. ಅದು ಹಂಗೆ ನೀರಲ್ಲಿ ತೊಳ್ಕೊಂಡ್ರೆ ಆಯಿತು. ಇದನ್ನು ನೀಟಾಗಿ ತೊಳ್ಕೊಬೇಕು. ಏನೋ ಈ ಕಷ್ಟ ನೋಡಿದ್ರೆ ತಂದಿರೋದೇ ಬೇಡ ಅನಿಸ್ತಿದೆ. ಇಲ್ಲಿ ಫ್ರೆಂಡ್ಸ್, ನೀರಲ್ಲಿ ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ಹಿಂಗಿತ್ತೆ ಈಸಿಯಾಗಿ ಬರ್ತೈತೆ. ಈಗ ಬೋಟಿ ಎಲ್ಲ ಕ್ಲೀನ್ ಆಗ್ತೈತಲ್ಲ ಫ್ರೆಂಡ್ಸ್, ಕ್ಲೀನ್ ಆದಮೇಲೆ ಮತ್ತೆ ಒಂದ್ಸಲ ಬಿಸಿನೀರಲ್ಲಿ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮತ್ತೆ ಅದೇ ಪಾತ್ರೆನಲ್ಲಿ ನೀರು ಚೆಲ್ಬಿಟ್ಟು ತೊಳೆದ್ಬಿಟ್ಟು ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಕಪ್ಪಗಿರೋ ಬೋಟಿ ಹೆಂಗ್ ಪಳ ಒಳೆ ತರ ಮಾಡೈತೆ ಗಂಡಪ್ಪ. ಇವಾಗ ಇದನ್ನು ಮತ್ತೆ ಅಲ್ಲೈತಲ್ಲ ಫ್ರೆಂಡ್ಸ್ ಆ ಬೋಟಿ, ಅವೆರಡು ನೀಟಾಗಿ ತೊಳ್ಕೊಬೇಕು. ಇವತ್ತು ನಿನ್ನ ಬಿಟ್ಟು ಆ ಕಡೆ ಹೋಗಲ್ಲ ಅವನು. ಬಾರ್ಲ ಈ ಕಡೆ ಅಡಿಗೆ ಹಾಕೋ ಗಂಟಾರ. ಈಗ ಇನ್ನೊಂದ್ಸಲ ಬಿಸಿನೀರು ಕಾಯಿಸ್ಕೊಂಡು ಇದು ತೊಳ್ಕೊಳ್ಳೋದು ಫ್ರೆಂಡ್ಸ್. ಇಲ್ಲಿ ಕಪ್ಪಗಿದ್ದನ್ನ ಈ ಥರ ಪಳ ತೊಳ್ಕೊಬೇಕು. ಇದನ್ನು ಅಷ್ಟೇ ಫುಲ್ಲು ನೀಟಾಗಿ ತೊಳೆದೈತೆ. ಇವಾಗ ಅದನ್ನು ತೊಳ್ಗೊ ಬಂದಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋಕೆ ಮುಂಚೆನೇ ಹುಚ್ಚಿ ಥರ ಕಾಣಿಸ್ತಿದ್ದೀನಿ, ಹುಚ್ಚಿಡ್ದಂಗೆ. ಬೆಳಗ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವ್ತಿದೆ ಫ್ರೆಂಡ್ಸ್. ನನಗೆ ಹೊಟ್ಟೆ ನೋವು ಬರೋದೇ ರೇರು. ರಾತ್ರಿ ನುಗ್ಗೆ ಸೊಪ್ಪು ತಿಂದೆ, ಅದ್ರ ಎಫೆಕ್ಟು. ನುಗ್ಗೆ ಸೊಪ್ಪು ತಿಂದರೆ ಆಗಲ್ಲ, ಆದರೂ ನುಗ್ಗೆ ಸೊಪ್ಪೇ ಫೇವ್ರೇಟು. ಈಗ ನೋಡಿದ್ರೆ ಬೋಟಿ ತಂದೈತೆ, ಅದು ನನ್ನ ಫೇವ್ರೇಟು, ಆದರೆ ತಿನ್ನಂಗಿಲ್ಲ. ಅರ್ಧ ಗಂಟೆ ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ರೆ ಸರಿ ಹೋಗ್ತೈತೆ ಫ್ರೆಂಡ್ಸ್, ಇಲ್ಲಾಂದ್ರೆ ನಾನು ಹುಚ್ಚಿ ಥರ ಆಗ್ಬಿಡ್ತೀನಿ. ಬೇರೆ ದಿನ ಅಂದ್ರೆ ಶ್ರಾವಣ ಅಲ್ದಿರ ಬೇರೆ ದಿನ ಏನಾದರೂ ಈ ಥರ ಬೋಟಿ ತಂದಿದ್ರೆ ಇಷ್ಟೊತ್ತಿಗೆ ಆ ಬೋಟಿ ನನ್ನ ಹೊಟ್ಟೆ ಒಳಗೆ ಆರಾಮಾಗಿ ಮಲಗಿರ್ತೈತೆ ಫ್ರೆಂಡ್ಸ್. 12 ಕಾಲ ಆಗ್ತಾ ಬಂತು ಟೈಮ್, ಈಗ ಗೆದ್ದಿದ್ದೀನಿ. ಅಯ್ಯೋ ಏನು ಹೊಟ್ಟೆ ನೋವೋ ಏನು ಕತೆನೋ. ಅದಕ್ಕೆ ಹರಳೆಣ್ಣೆ ಹಾಕೋಬೇಕು ಫ್ರೆಂಡ್ಸ್. ಬಾಡಿ ಓವರ್ ಹಿಟ್ ಆದ್ರೇ ಕೆಳಗಡೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತಿದೆ. ತಲೆಗೆ ಎಣ್ಣೆ ಹಾಕಿನೇನೇ ಆಗೋಯ್ತು 15 ದಿನ ಈ ಹಬ್ಬಗಳ ಟೆನ್ಷನಲ್ಲಿ. ತಲೆಗೆ ಎಣ್ಣೆ ಹಾಕಿದ್ರೆ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡೋದಂದ್ರೆ ಕೋಲ್ಡು, ಮಳೆ ಬೀಳ್ತಿದೆ ಈ ಥರ. ಅದಕ್ಕೆ ಇವಾಗ ಆಗಿದ್ದಾಗಲೇ ತಲೆಗೆ ಎಣ್ಣೆ ಹಾಕ್ತೀನಿ, 1 ಡೇ ಫುಲ್ಲು ನೆನೆಸ್ತೀನಿ. ಹರಳೆಣ್ಣೆನ ನೆತ್ತಿಗೆ ಹಾಕ್ಕೊಂಡು ಕೊಬ್ಬರಿ ಎಣ್ಣೆನ ತಲೆ ಎಲ್ಲ ಹಾಕಿ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತೆ ತಲೆಗೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು 2-3 ದಿನ ಬಿಟ್ಬಿಟ್ರು ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತೆ. ಇವತ್ತು ಎಣ್ಣೆ ಹಾಕ್ಬಿಟ್ಟು ನಾಳೆ ಸ್ನಾನ ಮಾಡ್ಬಿಡ್ಬೇಕು ಆ ಥರ. ಹೋಮ್ ಮೇಡ್ ಕೊಕೊನಟ್. ಈಗ ಮಳೆಗಾಲಕ್ಕೆ ಚಳಿಗೆ ಗಟ್ಟಿ ಆಗ್ಬಿಟ್ಟೈತಲ್ಲ, ಬಾಟ್ಲನ್ನೇ ಬಿಸಿ ಮಾಡಕ್ಕೆ ಹೋಗಿ ಯಾವ ಥರ ಮಾಡಿಕ್ಕಿದ್ದೀನಿ ಚೆನ್ನಾಗಿರೋ ಬಾಟ್ಲನ್ನ. ಬಿಸಿನೀರು ಕಾಯಿಸ್ಬಿಟ್ಟು ಅದ್ರೊಳಗೆ ಇಟ್ಟರು ಮೆಲ್ಟ್ ಆಗ್ತಿದೆ. ಅಷ್ಟು ಪೇಷನ್ಸ್ ಇಲ್ಲ ಫ್ರೆಂಡ್ಸ್, ಪೇಷನ್ಸ್ ಇಲ್ಲ. ನೀವು ನೋಡಿದ್ರೆ ನಾನ್ ವೆಜ್ ತಿನ್ನಲ್ಲ ಅಂತಿದ್ದೀರಾ. ಇಷ್ಟು ಶಿವಣ್ಣ ತಿಂತೈತಾ? ಶಿವಣ್ಣನ ಹೊಟ್ಟೆನ ಕನಂಬಡಿ ಕಟ್ಟೆನ ಅನ್ಕೋತಿದ್ದೀರಾ ಫ್ರೆಂಡ್ಸ್. ಅದಕ್ಕೆ ನಾನು ರಿಸ್ಕೆ ತಗೊಳ್ತೀರಾ, ಸ್ವಲ್ಪ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ. ಕೋಲ್ಡ್ ಆಗಿರ್ತಿದೆ. ಇದು ನಾಳೆಗೆ ಫ್ರೆಂಡ್ಸ್. ನಾಳೆ ಒಂದು ಸ್ಪೆಷಲ್ ರೆಸಿಪಿಗೆ ಪ್ಲಾನ್ ಮಾಡಿದ್ದೀನಿ, ಬೋಟಿ ಗೊಜ್ಜು ದೋಸೆ ಫ್ರೆಂಡ್ಸ್. ಅದಕ್ಕೆ ದೋಸೆಗೂ ನೆನೆಸಿದ್ದೀನಿ. ಇವತ್ತು ಸ್ಪೆಷಲ್ ಶಿವಂಗೆ. ಅದಕ್ಕೆ ಎಲ್ಲ ಬೋಟಿ ಎಲ್ಲ ಮಿಕ್ಸ್ ಇರೋ ಥರ ಸ್ವಲ್ಪ ತೆಗೆದು ಸೈಡ್ಗೆ ಇಟ್ಕೊಳ್ವಾ. ನಾಳೆ ಬೋಟಿ ಗೊಜ್ಜು ಮಾಡುವಾ. ಒಂದೇ ದಿನ ಇಷ್ಟೇ ತಿಂದ್ರೆ ಉದ್ಧಾರ ಆಗ್ತಾರ ಫ್ರೆಂಡ್ಸ್ ಮನುಷ್ಯರು. ನಾನಾದ್ರೆ ತಿಂತಾ ಇದ್ದೆ ಅನ್ಕೊಳ್ಳಿ. ನೀವು ಇದು ನಾಳೆ ಬೋಟಿ ಗೊಜ್ಜಿಗೆ ಫ್ರೆಂಡ್ಸ್. ಇವಾಗ ಸಾರು ಮಾಡ್ತೀನಿ, ಬೋಟಿ ಸಾರು. ಸಿಂಪಲ್ ಆಗಿ ಫ್ರೆಂಡ್ಸ್,
ಕೇವಲ 20 ನಿಮಿಷದಲ್ಲಿ ಅಡುಗೆ ಆಗ್ಬೇಕು. ಯಾಕಂದ್ರೆ ಟೈಮ್ ಇರೋದೇ ಅಷ್ಟೇ ನನಗೆ. ಅದರಲ್ಲಿ ಬೋಟಿ ಸಾರು ಜೊತೆಗೆ ಬಿಸಿ ಮುದ್ದೆ ಇವಿಷ್ಟು ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಬೋಟಿ ಸಾರಿಗೆ ಹಸಿ ಮಸಾಲೆನೇ ರುಬ್ಕೋತೀನಿ. 2 ಲವಂಗ, ಒಂದು ಅರ್ಧ ಇಂಚು ಚಕ್ಕೆ, ಒಂದು ಅರ್ಧ ಸ್ಪೂನ್ ಮೆಣಸು, ಒಂದು ಪ್ಯಾಕೆಟ್ ಫುಲ್ಲು ಗಸಗಸೆ, 2 ಸ್ಪೂನ್ ಉರ್ಗಡ್ಲೆ, ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ತಗೊಂಡಿದ್ದೀನಿ, ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ ಇದನ್ನೆಲ್ಲ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಬಿಟ್ಕೋತಾ ಇದ್ದೀನಿ. ಆಮೇಲೆ ಕುಕ್ಕರ್ ಇಟ್ಕೊಂಡು 2 ಚಿಕ್ಕ ಸೌಟಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಒಂದೇ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ, ಶುಂಠಿ ಅವೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಮಸಾಲೆನಲ್ಲಿ, ಹಂಗಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಗ್ರೀನ್ ಮಸಾಲ ಹಾಕೋಬೇಕು. ಇದು ಹಸಿ ಮಸಾಲೆ ರುಬ್ಕೊಂಡಿರೋದ್ರಿಂದ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಸಾಂಬಾರು ಫುಲ್ಲು ಹಸಿ ಸ್ಮೆಲ್ ಇರ್ತೈತೆ, ತಿನ್ನೋದಕ್ಕಾಗೋದಿಲ್ಲ. ಎಣ್ಣೆ ಬಿಟ್ಕೊಳ್ತೈತೆ ಅದು ಮೇಲ್ಗಡೆ, ಅಲ್ಲಿವರೆಗೂ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಂಡು ಆಮೇಲೆ ತೊಳೆದಿಟ್ಕೊಂಡಿರೋ ಬೋಟಿ ಹಾಕ್ಕೋಬೇಕು. ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಕೈ ಆಡಿಸ್ಕೊತಾನೇ ಇರಬೇಕು. ಸ್ವಲ್ಪ ನೀರು ಬಿಟ್ಕೊಳ್ತೈತೆ ಅಲ್ಲಿವರೆಗೂ. ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಬೇಯಿಸ್ಕೊಳಂಗಿಲ್ಲ ಫ್ರೆಂಡ್ಸ್, ಆ ಬೋಟಿನಲ್ಲೇ ಜಾಸ್ತಿ ನೀರು ಬಿಟ್ಕೋತೈತೆ. ಅದಕ್ಕೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಸಾಂಬಾರಿಗೆ ಜಾಸ್ತಿ ನುಣ್ಣಗೆ ಬೇಯಿಸ್ಕೊಂಡ್ರು ಚೆನ್ನಾಗಿರಲ್ಲ. ಅದಕ್ಕೆ 3 ವಿಸಿಲ್ ಸಾಕು, ಪರ್ಫೆಕ್ಟಾಗಿ ಬೆಂದಿರ್ತೈತೆ. ಆಮೇಲೆ ಏರೆಲ್ಲ ಹೋದ್ಮೇಲೆ ಕ್ಯಾಪ್ ಓಪನ್ ಮಾಡಿ ಒಂದು ಮಿಕ್ಸ್ ಕೊಟ್ಕೊಂಡೆ. ಆವಾಗಲೇ ಘಮ ಅಂತ ಇತ್ತು. ಇನ್ನೂ ನಾನು ಮಸಾಲೆಗಳೇ ಮಿಕ್ಸ್ ಮಾಡಿರಲಿಲ್ಲ. ಆಮೇಲೆ ಧನಿಯಾ ಪುಡಿ 1-2 ಸ್ಪೂನು, ಖಾರದ ಪುಡಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಡ ಅಂದಿತ್ತು ಶಿವ, ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಆದರೆ ನಾನ್ ವೆಜ್ಗಳಿಗೆ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಮೇಲೆ ಎಣ್ಣೆ ತೇಲಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದಷ್ಟೇ. ಮುದ್ದೆನೂ ಮಾಡ್ಕೊಂಡಿದ್ದೆ. ತಗೊಳ್ಳಿ ಸಾಹೇಬ್ರೆ, ತಿನ್ರಿ ಚೆನ್ನಾಗಿ ತಿನ್ರಿ. ಆಯ್ತು ತಿನ್ನಪ್ಪಿ. ನಾನ್ ವೆಜ್ ಮಾಡಿದಾಗ ಮಾತ್ರ ಆಹಾ ಓಹೋ ಅಂತ ರಿಯಾಕ್ಷನ್ ಬರೋದಾ? ಇವನ್ಗೆ ಮುದ್ದೆ ಅನ್ನ ಸೇರೋದಿಲ್ಲ, ಇವನ್ಗೇನಿದ್ರು ಬರೀ ಬಾಡೇ ಬೇಕು. ಇದು 2ನೇ ಸಲ ಮಾಡ್ತಾ ಇರೋದು ನಾನು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈಗ ಮನೇಲಿ ನನಗೆ ಬೇಜಾನ್ ಕೆಲಸಗಳೈತೆ. ಇಲ್ಲಿ ಮೊದಲು ಹಸಿಟ್ಟು ಒಂದ್ರಿ ಹಿಡಿಬೇಕು. ಹಬ್ಬಕ್ಕೆ ಮುಂಚೆ ಹಾಕ್ಸಿದ್ದು, ಹಬ್ಬದ ಬಿಸಿಲಿ ಅದು ಇದು ಬಿಸಿನಲ್ಲಿ ನಾನು ಫುಲ್ ಬಿಸಿ ಆಗ್ಬಿಟ್ಟಿದ್ದೆ. ಈಗ ನಾವು ಇದು ಕೆಲಸಗಳ ಮಧ್ಯೆ ನಾವು ಒಂದು ಗಿಡ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ. ಬಾರ್ಲಾ, ನಿದ್ದೆ ಮಾಡ್ತವನೆ. ಒಳ್ಳೆ ಮಗ, ಆಚೆ ಮಲಗವನೆ. ಬರ ಟಮಿ, ಒಂದು ಸ್ವಲ್ಪ ಕೆಲಸ ಐತೆ, ಬಾ. ಅದು ಹೇಳೋದಲ್ಲ, ತೋರಿಸ್ತೀನಿ ಬಾ. ಅದು ಏನಂದ್ರೆ ಫ್ರೆಂಡ್ಸ್, ಕಾರೆ ಹಣ್ಣು ಗೊತ್ತಾ ಫ್ರೆಂಡ್ಸ್? 90s ಕಿಡ್ಸ್ ಗೊತ್ತಿರ್ತೈತೆ. ನಾವಂತೂ ಆ ಹಣ್ಣುಗೋಸ್ಕರ ಎಷ್ಟು ಒದಾಡಿದೀವೋ. ಕಿತ್ಕೊಂಡು ಜಾಮಿಟ್ರಿ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ವಿ. ಅದು ಹಣ್ಣಾಗ್ಬಿಡ್ತಾಯಿತ್ತು. ಬೂದಿ ಎಲ್ಲ ಮಿಕ್ಸ್ ಮಾಡಿ ಜಾಮಿಟ್ರಿ ಬಾಕ್ಸಲ್ಲಿ ಹಾಕಿದ್ರೆ ಹಣ್ಣಾಗ್ತಾಯಿತ್ತು. ಅದನ್ನು ನಾವು ನೆಕ್ಸ್ಟ್ ಡೇ ತಿಂತಿದ್ವಿ, ಒಂದೊಂದೇ. ಅದಕ್ಕೆ ಶಿವ ಹೇಳ್ತು ಇಲ್ಲೊಂದು ಗಿಡ ಐತೆ ಅಂದ್ಬಿಟ್ಟು. ಈ ಹಣ್ಣು ಯಾವಾಗ ಬಿಡ್ತಿತ್ತು ಅಂದರೆ ಗೌರಿ ಹಬ್ಬದ ಟೈಮಲ್ಲಿ ಫ್ರೆಂಡ್ಸ್. ಏನಂದರೆ ಗೌರಿ ದೇವಿ ಅವರ ತವ್ರ ಮನೆಯವರು ತುಂಬ ಬಡವರಂತೆ, ಅವ್ರಿಗೆ ತಿನ್ನೋಕ್ಕೂ ಏನೂ ಇರ್ತಿರ್ಲಿವಂತೆ. ಹಾಗಾಗಿ ಗೌರಿ ಹಬ್ಬಕ್ಕೆ ಗೌರಿ ದೇವಿ ಅವ್ರ ಮನೆಗೆ ಹೋದಾಗ, ಅಲ್ಲ ಒಂದಿನ ಹೋದಾಗ, ಈ ಕಾರೆ ಹಣ್ಣಲ್ಲಿ ಒಂದು ಪಾಯಸ ಥರ ಮಾಡಿಕೊಟ್ಟಿದ್ರಂತೆ. ಹಂಗಾಗಿ ಅದು ಗೌರಿ ಹಬ್ಬ ಅಂತ ಫೇಮಸ್ ಆಯ್ತಂತೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಹೇಳ್ತಿದ್ರು. ಅದಕ್ಕೆ ಇಂಥ ಸ್ಪೆಷಲ್ ಹಣ್ಣನ್ನು ನಾನು ನಿಮ್ಗೆ ತೋರಿಸ್ಲೇಬೇಕು. ಈಗಿನ ಕಾಲದವ್ರಿಗೆ ಗೊತ್ತಿರಲ್ಲ. ಎಲ್ಲ ಶಿವ ಹಿಂಗೆ ಹೋಗುವಂತೂ ಬಂದೆ. ಮಣ್ಣು ಉಡ್ಡೆ ಐತೆ ಅಲ್ಲಿ ಅಂತೂ. ಕರೆಕ್ಟ್ ಅಡ್ರೆಸ್ಗೆ ಬಂದೆ. ಕಾಣಿಸ್ತಾ ಇಲ್ಲ. ಎಲ್ಲ ಟಾಮು? ನನ್ನ ಗಂಡ ಏನನ್ನು ನೋಡಿ ಏನಂತ ಕನ್ಫ್ಯೂಸ್ ಮಾಡ್ಕೋತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮಣ್ಣು ಉಡ್ಡೆ ಹತ್ರ ಐತೆ ಅಂತೂ. ಶಿವನ್ ಕರ್ಕೊಬರೋಗ. ಏನು ಕೆಲಸ ಮಾಡಲ್ಲ ಇವನು, ಮುಂಡೋಗವನೆ. ಹೆವಿ ಟ್ಯಾಲೆಂಟೆಡ್ ಗಂಡ ಅಲ್ಲ ಫ್ರೆಂಡ್ಸ್. ಫಸ್ಟೇನೆ ಈ ಕಾಯಿ ನೋಡಿ ಆ ಕಾಯಿ ಅಂತ ಕನ್ಫ್ಯೂಸ್ ಮಾಡ್ಕೊಂಡೈತೆ. ನನಗೆ ಇವಾಗ ಅರ್ಥ ಆಗ್ತಿತ್ತು, ಚೆನ್ನಾಗಿ ಅರ್ಥ ಆಯಿತು ನನಗೆ. ಆದರೆ ಇದೂ ಸಾಂಬಾರು ಮಾಡ್ತಾರೆ ಫ್ರೆಂಡ್ಸ್. ಇದು ಸುಂಡೆಕಾಯಿ ಜಾತಿಗೆ ಸೇರಿದ ಬೆಂಡೆಕಾಯಿ ಅಂತ ಇಡುವ. ಅರಿ ಸುಂಡೆಕಾಯಿ, ರಿಯಲ್ ಸುಂಡೆಕಾಯಿ ಗಿಡ ಅದಾ? ಇದು ಸುಂಡೆಕಾಯಿ ತಮ್ಮ ಅನ್ಕೊಳ್ಳೋಣ. ಇದು ತಿಂತಾರೆ, ಆದರೆ ನಾವು ತಿನ್ನಲ್ಲ. ಇದನ್ನು ವಿಷದಕಾಯಿ ಅಂತ ಹೇಳ್ತೀವಿ. ಈ ಕಾರೆ ಹಣ್ಣು ಅಂದರೆ ಇದನ್ನು ಕನ್ಫ್ಯೂಸ್ ಮಾಡ್ಕೊಂಡೈತೆ ಫ್ರೆಂಡ್ಸ್ ನನ್ನ ಗಂಡ. ಅಷ್ಟೇ ಸಿಂಪಲಾಗಿ ಹೇಳಬೇಕು ಅಂದರೆ ಫ್ರೆಂಡ್ಸ್. ಇಲ್ಲಿ ಬೆಳಗ್ಗೆ ತಾನೇ ಒಂದು ರೀಲ್ಸಲ್ಲಿ ನೋಡಿದೆ, ಇದು ದ್ರೌಪದಿ ದೇವಿ ಇದಾರಲ್ಲ, ಅವ್ರ ಜಡೆ ಅಂತೆ. ಅದು ಯಾವ ಮಹಾನುಭಾವ ಹೇಳೋದ್ನು? ತುಂಬ ಜನ ರೀಲ್ಸಲ್ಲಿ ನೋಡಿರ್ತೀರಾ, ನಾನು ನೋಡಿದೆ ಬೆಳಗ್ಗೆ ತಾನೆ. ಇದು ಕಾಡಲ್ಲಿ ಇರ್ತಿದೆ, ಇಲ್ಲೆಲ್ಲೂ ಇರಲ್ಲ ಅಂದ್ಕೊಂಡೆ. ಶಾಕ್ ಆಗೋಯ್ತು ನನಗೇನೆ. ಇಲ್ಲೂ ಐತೆ. ಇದು ದ್ರೌಪದಿ ದೇವಿ ಜಡೆ ಅಂತೆ. ಕೆಲವರು ಸೀತಾದೇವಿ ಜಡೆ ಇದಕ್ಕೆ ಹೆಸರು ಅಂತ ಹೇಳ್ತಾರೆ. ಏನೇನೋ ಹೆಸರುಗಳವೆ. ನನಗೆ ಇವಾಗ ಗೌರಿ ದೇವಿದು ಈ ಕಾಯಿ ಬೇಕಿತ್ತು. ಇಲ್ಲ, ಇದನ್ನು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರ್ತೈತೆ ಫ್ರೆಂಡ್ಸ್, ಕಾರೆ ಹಣ್ಣು ಅಂತ. ಇದನ್ನು ನಾನು ಆಗಲೇ ತೋರಿಸ್ನಲ್ಲ, ಸುಂಡೆಕಾಯಿ ಜಾತಿಗೆ ಸೇರಿದ ಸುಂಡೆಕಾಯಿ ತಮ್ಮನ ಗಿಡ ಅದೇ ಅನಿಸ್ತಿದ್ದು. ಇದೂ ಅದೇನೇನೆ. ಇದು ಹಣ್ಣಾಗೈತಲ್ಲ, ಇದನ್ನು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡೈತೆ. ನನ್ನ ಗಂಡನ ನಂಬ್ಕೊಂಡು ಇದೇನಾರ ಕಿತ್ಕೊಂಡು ತಿನ್ಕೊಬಿಟ್ರೆ ನಾನು ಅಷ್ಟೇ. ಇವಾಗ 2ನೇ ಹೆಂಡ್ತಿ ಫಿಕ್ಸು. ಓ, ಈ ಥರ ಸ್ಕೆಚ್ಚಾ? ಈಗ ಗೊತ್ತಾಯಿತು. ಅದನ್ನು ನಾನು ಹೆಂಗಿರು ಸಿಕ್ಕಿದೆಲ್ಲ ತಿಂತಾರ್ತೀನಿ ಅಂದ್ಬಿಟ್ಟು, ಅದೇ ಕಾರೆ ಹಣ್ಣು ಅಂದ್ಬಿಟ್ಟು ಕಿತ್ಕೊಂಡು ತಿನ್ಬಿಟ್ಟು ಶಿವನ ಪದ ಸೇರ್ಕೊಬಿಡ್ಲಿ,
ಈಗ ಗೊತ್ತಾಯ್ತು ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಫ್ರೆಂಡ್ಸ್. ಇಲ್ಲಿ ಚಕ್ಕೋತ ಬೇಕಿತ್ತ ಅದ್ರ ಕಾಯಿ ಬರೋ ಟೈಮು ಬಕ್ರಾ ಮಾಡೈತೆ ನಮ್ಮ ಇನ್ನೇನು ಇಲ್ಲ. ಬರೋ ಎಲ್ಲಿ ನೋಡೋದು? ಬೇಲೆ ಅರ್ಗಲ್ಲಿ ಅದು ವಿಷದ ಕಾಯಿ ತಿನ್ನಿಸ್ಬಿಟ್ಟು ನನ್ನ ಮೇಲೆ ಕಳ್ಸೋ ಪ್ಲಾನಾ? ತೋರ್ಸ್ ಪಪ್ಪಿ, ಎದ್ದು ಬಾ. ಇಲ್ಲ ಇಲ್ಲ, ಈಗ್ಲೇ ನೋಡ್ಬೇಕು ನಿನ್ ಪ್ಲಾನ್ ಸ್ಕೆಚ್. ಈಗ್ಲೇ ನನ್ಗೆ ಗೊತ್ತಾಗ್ಬೇಕು. ಬಾ. ದೇವ್ರಣ ಇಲ್ಲಪ್ಪಿ, ಎಲ್ಲಾ ಕಡೆ ನೋಡ್ದೆ, ಎಲ್ಲಾ ಕಡೆ ವಿಷದ ಕಾಯಿ. ಅದನ್ನ ಕಿತ್ಕೊಂಡ್ ತಿನ್ಲಿ ಅಂತ ಕಳ್ಸಿದ್ಯಾ. ನಾನು ಅಮಾಯಕಿ ಇರ್ಬೋದು, ಆದ್ರೆ ನೀನ್ ಅನ್ಕೊಂಡಿರೋ ಅಷ್ಟಲ್ಲ. ಇವಾಗ ಯಾವ ಹಣ್ಣು ತೋರಿಸ್ತಿದ್ದೆ ಫ್ರೆಂಡ್ಸ್, ಆ ಹಣ್ಣನ್ನೇ ಕಿತ್ತಿ ಶಿವಾಗೆ ತಿನ್ನಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ನನ್ನ ಸ್ಕಿನ್ ಟೋನು ಗೋಲ್ಡನ್ ಕಲರ್ ಫ್ರೆಂಡ್ಸ್. ನಾನು ಬ್ಲ್ಯಾಕ್ ಅಂತ ಇಷ್ಟು ದಿನ ಅನ್ಕೊಂಡಿದ್ದೆ. ಎಲ್ಲಪ್ಪಿ ಓ ಕರೆಕ್ಟ್ ಐತೆ. ನಾನು ಅದು ಝೂಮಲ್ಲಿ ನೋಡಬೇಕು. ನಮ್ಮ ಫ್ರೆಂಡ್ಸಿಗೆ ತೋರಿಸ್ಬೇಕು ನಾನು. ನೀನು ಕಾರೆ ಗಿಡ ಐತೆ ಅಂತ ಹೇಳಿದೆ, ಇದು ಮರ, ಹಂಗಾಗಿ ನಾನು ಮೇಲಕ್ಕೆ ನೋಡೋಕೆ ಹೋಗಿಲ್ಲ. ಇದೆ ಫ್ರೆಂಡ್ಸ್ ಕಾರೆ ಹಣ್ಣು. ಹಣ್ಣಾದರೆ ಬ್ರೌನ್ ಕಲರ್ ಆಗ್ತಿದೆ, ಸ್ವೀಟಾಗಿರುತ್ತೆ ತಿನ್ನೋಕ್ಕೆ. ಹಣ್ಣಾಗೈತಿ ಇಲ್ಲೊಂದು. ವಾವ್, ಈ ಥರ ಇರ್ತಿದೆ. ಇದನ್ನು ನಾವು ಹಣ್ಣಾಗೋ ತನಕ ಗಿಡಗಳಲ್ಲಿ ಬಿಡ್ತಾನೆ ಇರಲಿಲ್ಲ, ಕಿತ್ಕೊಂಡೋಗಿ ಫೋರ್ಸ್ಫುಲ್ಲಿ ಹಣ್ಣು ಮಾಡ್ತಿದ್ವಿ. ಈ ಥರ ಇರ್ತೈತೆ, ಸ್ವೀಟಾಗಿ ಚೆನ್ನಾಗಿರ್ತೈತೆ. ನನ್ನ ಗಂಡನ ನಂಬಲಿಲ್ವಲ್ಲ ನಾನು, ಸ್ವಲ್ಪ ದುಃಖ ಆಗ್ತಿದೆ. ಏನೇನೋ ಅರ್ಥ ಮಾಡ್ಕೊಬಿಟ್ಟೆ. ನನ್ನ ಮೇಲಕ್ಕೆ ಪಾರ್ಸಲ್ ಮಾಡೋಕ್ಕೆ ಟ್ರೈ ಮಾಡ್ತೈತೆ, ಸ್ಕೆಚ್ ಹಾಕೈತೆ ಅಂತೆಲ್ಲ. ಒಂದು ಕಡೆಯಿಂದ ನೋಡಿದ್ರೆ ಒಳ್ಳೆ ಗಂಡನೇ ಅಂತ ಒಪ್ಕೋಬೇಕು ಫ್ರೆಂಡ್ಸ್. ಯಾಕೆ ಕಳಿಸ್ತೀರ ಈಗ? ಅರ್ಧ ಮೂಟೆ ರಾಗಿ ಹಿಟ್ಟೈತಿ ಇವಾಗ, ಅದನ್ನು ಜರಡಿ ಹಿಡ್ದಿಕ್ಬಿಟ್ಟು ನಾನು ತಲೆ ಬಚ್ಕೊಂಡು ಪಾತ್ರೆ ತೊಳೆದು ಹೂವು ಐತೆ, ಹೂವು ಕಟ್ಟಿ ಹೂವು ಮುಡ್ಕೋಬೇಕು. ಇಷ್ಟು ನನ್ನ ಈಗಿನ ಸ್ಕೆಚ್ ಆ್ಯಂಡ್ ಪ್ಲಾನ್ ಫ್ರೆಂಡ್ಸ್. ರಾಗಿನ ಮಿಲ್ಲಿಗೆ ಹಾಕ್ಸ್ಕೊಬಂದಿದ್ದು ದಿನಾನೇ ಕುತ್ಕೊಂಡು ಒಂದ್ರಿ ಹಿಡ್ಕೊಂಡ್ರೆ ಅವತ್ತಿನ ಕೆಲಸ ಆದಂಗೆ. ಅಕಸ್ಮಾತ್ ನಾಳೆ ಅಂತ ಎತ್ತಿಟ್ರೆ ಹಿಂಗೇನೇನೆ 3-4 ದಿನ ಮುಂದಕ್ಕೆ ಹೋಗ್ತಾ ಇರ್ತೈತೆ. ಅದೇನೋ ಗೊತ್ತಿಲ್ಲ, ಯಾವ ಕೆಲಸ ಬೇಕಾದರೂ ಪಟ್ಟಂತ ಮಾಡ್ಬಿಡ್ತೀನಿ. ಇದು ಸಿಕ್ಕಾಪಟ್ಟೆ ಬೋರು, ಕೈಯೆಲ್ಲ ನೋವು ಬಂದ್ಬಿಡ್ತೈತೆ. ಅದು ಬೇರೆ ಹಿಂಗೆ 15 kg 20 kg ರಾಗಿ ಒಟ್ಟಿಗೆ ಹಾಕ್ಸ್ಬಿಟ್ಟು ಜರಡಿ ಹಿಡಿತೀವಲ್ಲ, ಇದು ಕಷ್ಟ ಆಗೇ ಆಗ್ತಿದೆ. ಇದು ನಮಗೆ ಮ್ಯಾಕ್ಸಿಮಮ್ 3 ತಿಂಗಳು ಬಂದೇ ಬರ್ತಿದೆ ಫ್ರೆಂಡ್ಸ್. ಅಕಸ್ಮಾತ್ ಹಸಿಟ್ಟು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ನಮ್ದು ಯಾವತ್ತೂ ಬಂದಿಲ್ಲ, ಜಾಸ್ತಿ ದಿನ ಸ್ಟಾಕ್ ಇಟ್ಕೊಂಡ್ರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಅದನ್ನು ತಿನ್ನಕ್ಕೆ ಹೋಗ್ಬಾರ್ದು. ಒಂದೊಂದ್ಸಲ ಗೂಡಾಗ್ಬಿಟ್ಟಿರ್ತೈತೆ, ಅದನ್ನು ಜರಡಿ ಹಿಡ್ದು ನೋಡ್ಕೋಬೇಕು. ಏನಾರು ಹಂಗೆ ಏನಾದರೂ ನಾವು ಸ್ಮೆಲ್ ಬರ್ತಾ ಇದ್ರು, ಗೂಡಿದ್ರು, ಹುಳ ಇದ್ರೂ ಮಾಡ್ಕೊಂಡು ತಿಂದರೆ ಫುಡ್ ಪಾಯ್ಸನ್ ಇದರಿಂದನೂ ಆಗ್ತೈತೆ. ಹಂಗಾಗಿ ತಿಂಗಳಿಗೊಂದ್ಸಲ ನಾನು ಜರಡಿ ಹಿಡ್ಕೊಬಿಡ್ತೀನಿ. ರಾಗಿಲಿ ಮಾಡೋ ರೆಸಿಪಿ ಅಂದರೆ ಮುದ್ದೆ, ರಾಗಿ ರೊಟ್ಟಿ ಮತ್ತು ಇಡ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಇಡ್ಲಿ ಮಾಡ್ಕೊಳ್ಳೋದು, ಇವಿಷ್ಟು ಮಾತ್ರ ಗೊತ್ತಿತ್ತು. ಇತ್ತೀಚೆಗೆ ಕೆಲವೊಂದು ವಿಡಿಯೋಸಲ್ಲಿ ನೋಡ್ತಿದ್ರೆ ಚೌಚೆ ಸಹ ಮಾಡ್ತವ್ರೆ, ಮತ್ತು ವಡೆನೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಜೊತೆಗೆ ಸ್ವೀಟೂ ಕಾಯಲ್ಲಿ ಹಾಕ್ಬಿಟ್ಟು ಏನೇನು ರೆಸಿಪಿ ಐತೆ ಇನ್ನೂ ಮಾಡೋದು. ನಾನು ಇಷ್ಟೊಂದು ಹಸಿಟ್ಟು ಇಟ್ಕೊಂಡು ಅವಕ್ಕೆ ಯಾವಕ್ಕೂ ನಾನು ತಲೆನೇ ಆಗ್ತಾಯಿಲ್ಲ. ಮುಂದಿನ ದಿನಗಳ ಆ ರೆಸಿಪಿ ಎಲ್ಲ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. 3/4 ಬಾಕ್ಸ್ ಆಯಿತು. ಇದು ಕರೆಕ್ಟಾಗಿ ನಮಗೆ 3 ತಿಂಗಳು ಹೊಟ್ಟೆ ತುಂಬಿಸ್ತೈತೆ. ಓಕೆ ಫ್ರೆಂಡ್ಸ್, ಈಗ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಮುದ್ದೆ ಮಾಡೋಣ ಮತ್ತೆ ಅಂತ ಅಂದ್ಕೊಂಡೆ. ಐ ಕಾಂಟ್ ಫ್ರೆಂಡ್ಸ್, ಸೋ ಮೆನಿ ವರ್ಕ್ಸು ಇನ್ನೂ ಬ್ಯಾಲೆನ್ಸು. ಅದೇ ಫ್ರೆಂಡ್ಸ್, ಮಲ್ಗೆವ ಹಬ್ಬಕ್ಕೆ ತಂದಿದ್ದು ಇನ್ನೊಂದು ಸ್ವಲ್ಪ ಐತೆ. ಕಟ್ಟನ ಮುಡ್ಕೊಳೋಣ ಅಂತ ಹಂಗೆ ಹೋಗ್ತೈತೆ. ಅದಕ್ಕೆ ಇವಾಗ ಆಗಿದ್ದಾಗಲಿ ಕಟ್ತೀನಿ. ಆಮೇಲೆ ಅನ್ನ ಆದಮೇಲೆ ದೋಸೆ ಹಿಟ್ಟಿಗೆ ನೆನೆಸಿದ್ದೀನಿ ಫ್ರೆಂಡ್ಸ್ ನಾಳೆಗೆ. ಸೋ ಮೆನಿ ಫ್ರೂಟ್ಸ್. ಫ್ರಿಜ್ ಒಳಗೇನು ಕಸ್ಟರ್ಡ್ ಮಾಡಬೇಕು. ನಾನ್ ವೆಜ್ ಖಾಲಿ ಆಗ್ಬಿಡ್ಲಿ. ನಾನ್ ವೆಜ್ ಜೊತೆ ಶಿವ ತಿನ್ನಲ್ವಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ನಾನ್ ವೆಜ್ ಕಲಿದ್ಮೇಲೆ ಇನ್ನೂ ಏನೇನೋ ಮಾಡ್ತೀನಿ ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ. ಇನ್ನೂ ನನಗೂ ಗೊತ್ತಿಲ್ಲ ಏನೇನು ಮಾಡ್ತೀನಿ ಫ್ರೂಟ್ಸಲ್ಲಿ ಅಂದ್ಬಿಟ್ಟು. ಈಗ ಫ್ಲವರ್ಸಿಗೆ ಬರುವ. ಫ್ಲವರ್ಸ್ ಏನು ಗತಿ ಆಗಿದೆ ನೋಡುವ. ನನ್ನ ಅನಿಸಿಕೆ ಪ್ರಕಾರ ಮಧ್ಯದಲ್ಲಿ ಒಂದೊಂದು ಚೆನ್ನಾಗಿದೆ, ಆದರೂ ವೇಸ್ಟ್ ಮಾಡೋದು ಬೇಡ, ಕಟ್ಟುವ ಫ್ರೆಂಡ್ಸ್. ಮೇಲ್ಗಡೆ ಕವರಲ್ಲಿ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟೆ. ಫುಲ್ಲು ಚೆನ್ನಾಗೈತೆ ಇನ್ನೂ ಅಂದ್ಬಿಟ್ಟು ಶಾಕ್ ಆಗೋಯ್ತು. ಓಪನ್ ಮಾಡಿ ನೋಡ್ಬಿಟ್ಟು ಅರ್ಧಕ್ಕರ್ಧ ಹೋಗ್ಬಿಟ್ಟೈತೆ. ಮೊಗ್ಗು ಚೆನ್ನಾಗಿರ್ತೈತೆ ಅಂತ ನಾನು ಅನ್ಕೊಂಡಿದ್ದು. ನೋಡಿದ್ರೆ ಮೊಗ್ಗೆಲ್ಲ ಒಳ್ಳೆ ಬಟ್ಟೆ ಥರ ಆಗ್ಬಿಟ್ಟಿತ್ತು, ಫುಲ್ಲು ಮೆತ್ತಗೆ ಬಾಡೋಗ್ಬಿಟ್ಟು. ಅರಳಿರೋವಿನೂ ಒಂದು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ತಳದಲ್ಲಿರೋ ಹೂವು ಮಾತ್ರ ಚೆನ್ನಾಗಿತ್ತು. ಶಾವಂತಿ ಆದರೆ 15 ದಿನ 20 ದಿನ ಇಟ್ಕೊಂಡ್ರು ಏನಾಗಲ್ಲ. ಮಲ್ಲಿಗೆ ಜಾಸ್ತಿ ದಿನ ಇಟ್ಕೋಬಾರ್ದು ಅಂತ ಇವತ್ತು ಅರ್ಥ ಆಯಿತು. ಹಬ್ಬದ ಮುಗಿಸಿ ಮಾರನೇ ದಿನನೇ ಕಟ್ಟಿ ಮುಡ್ಕೋಬೋದಾಯಿತು. ಎಲ್ಲಿ ಫ್ರೆಂಡ್ಸ್, ಹಬ್ಬ ಮುಗಿಸಿದ್ದೇ ತಡ. ಫುಲ್ಲು ಸುಸ್ತಾಗ್ಬಿಟ್ಟು ಹೆಣ್ಮಕ್ಳೆಲ್ಲ ಮಲಗಿದ್ರೆ ಸಾಕು, ಚೆನ್ನಾಗಿ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ತಲೆನಲ್ಲಿತ್ತು ನಮಗೆ. ಈ ಹೂವೆಲ್ಲ ಎಲ್ಲಿ ನೆನಪಾಗ್ತೈತೆ ನಮಗೆ. ಮತ್ತೆ ಬಾಗಿಲಲ್ಲಿ ಒಂದು ಸ್ವಲ್ಪ ಕನಕಾಂಬರನೂ ಇತ್ತು, ಕಿತ್ಕೊಂಡು ಮಧ್ಯೆ ಕಟ್ಟಿದ್ರೆ ನೋಡೋಕೆ ಒಂದು ಸ್ವಲ್ಪ ಲಕ್ಷ್ಮ ಕಾಣಿಸೋದು. ಒತ್ತು ಮುಳುಗೋಯ್ತು ಅಷ್ಟೇ. ಇಷ್ಟು ಹೂದಲ್ಲಿ ಇಷ್ಟೇ ವೇಸ್ಟ್ ಆಗಿದ್ದು. ಇಲ್ಲಿ 1.5 ಮೊಳ ಹೂವು ಆಯಿತು. ನಾಳೆ ಆರಾಮಾಗಿ ಮುಡ್ಕೋಬೋದು ನಾನು. ಆವಾಸ್ ಆಗ್ತಾನೆ ಫ್ರೆಂಡ್ಸ್, ಬೈಯಂಗಿಲ್ಲ ಇವನಿಗೆ.
ಯಾವ್ದೋ ಜನ್ಮದಲ್ಲಿ ಮುದುಕಿ ಆಗಿದಪ್ಪ ಇವನು, ಅದಕ್ಕೆ ಹಿಂಗ್ ಗುಣಗೋದು. ಅದಿದ್ದ ಅಮ್ಮ ಮಾಡು ಎಲ್ಲ ಅಂತ ಮಂಗಲ್ವೇ ನಿಮ್ಮೂರಲ್ಲಿ ನೋಡಿದ ಮುದ್ಕಿ ಗೊಣಗ್ತಾ ಇರೋದು ಯಾವಾಗ್ಲೂ ಅಲ್ಲ. ಅವಜ್ಜಿ ತೀರೋಯ್ತು ಫ್ರೆಂಡ್ಸ್, ಇವನ್ ಮೈ ಮೇಲೆ ಬಂದ್ಬಿಟ್ಟೈತೆ. ಹೇಳು ಯಾರ್ ನೀನು? ದೋಸೆ ಹಿಟ್ಟಿಗೆ ಉದ್ದು, ಕಡಲೆಬೇಳೆ, ಮೆಂತೆ ಇಲ್ಲಿ ನೆನ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಅಕ್ಕಿ ಒಂದು ಅರ್ಧ kg ಅಷ್ಟು, ಮತ್ತೆ ಅನ್ನ, ಇವಿಷ್ಟು ನನ್ನ ಗಂಡನಿಗೆ ರುಬ್ಬಕ್ಕೆ ಕೊಡ್ತೀನಿ ಫ್ರೆಂಡ್ಸ್. ಶಿವ ಕೈಲಿ ಟೇಸ್ಟಿಯಾಗಿ ಬರ್ತೈತೆ. ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಓಕೆ ಫ್ರೆಂಡ್ಸ್, ಹಿಟ್ಟು ರುಬ್ಬಿಟ್ಟು ಇದಾಯ್ತು. ನಾಳೆ ಹೆಂಗ್ ಬರ್ತಿದೆ ಏನ್ ಕತೆ ನೋಡುವ. ಈಗ ವಿಶ್ ಮಾಡುವ. ಸಾರಿ ಫಸ್ಟ್ ಲೇಟ್ ವಿಶಸ್ ಫ್ರೆಂಡ್ಸ್ ಕೆಲವರದು. ಸುನಿಲ್ ಕುಮಾರ್ ಅಣ್ಣ 28ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತಡೆ. ಶೈಲು ಅವರದು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ 2ನೇ ತಾರೀಕು. ಹ್ಯಾಪಿ ಬರ್ತಡೆ. ಪ್ರಾರ್ಥನಾ ಅವ್ರದ್ದು 20ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತಡೆ. ಸಿಂಚನ 22ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತಡೆ. ಅದ್ವಿಕ್ 20ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತಡೆ. ಚಾರ್ವಿ 20ಕ್ಕೆ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತಡೆ. ಕವಿತಾ 21ಕ್ಕೆ 13ನೇ ವರ್ಷದ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತಡೆ. ನಿಶಾ ಕೂಸುಮರಿ 26ಕ್ಕೆ ವಿಶ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ನಾಳೆ ಸಿಗ್ತೀವಿ. ಬಾಯ್, ಗುಡ್ ನೈಟ್.